ಎಲ್ರಿಗೂ ನಮಸ್ಕಾರ. ನಿನ್ನೆ ಹಿಂದೂ ನ್ಯೂಸ್ ಪೇಪರ್ ಏನಿದೆ, ನಿನ್ನೆದು ಹಿಂದೂ ನ್ಯೂಸ್ ಪೇಪರು ನೋಡಿ, ಹಿಂದೂ ನ್ಯೂಸ್ ಪೇಪರ್ ಇದರಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಹೈಕೋರ್ಟು ಯಾವ ರೀತಿ ಅಬ್ಸರ್ವೇಷನ್ಸ್ ಮಾಡಿದೆ ಅನ್ನಂಥದ್ದು. ತಮಗೆಲ್ಲ ಗೊತ್ತಿರೋ ಹಾಗೆ ಹೈಕೋರ್ಟಲ್ಲಿ PIL ಹಾಕಿದ್ದಾರೆ. ಅದೇನಪ್ಪ ಅಂತ ಅಂದರೆ ಪರಿಶಿಷ್ಟ ಜಾತಿಗೆ 15ರಿಂದ 17 ಆಗಿರೋಂಥದ್ದು, ಪರಿಶಿಷ್ಟ ಪಂಗಡದವ್ರಿಗೆ 3ರಿಂದ 7 ಆಗಿರೋಂಥದ್ದು. ಇಂದ್ರಸಾನಿ ಜಡ್ಜ್ಮೆಂಟ್ ವಿರುದ್ಧ ಇದೆ, ಹಾಗಾಗಿ ಅದು ಜಾರಿ ಮಾಡಲಿಕ್ಕೆ ಬರೋದಿಲ್ಲ. 17% ಮತ್ತು 7% ಅನ್ನೋಂಥದ್ದು. ನಮಗೆ ಅದೇ ಮುಖ್ಯವಾದ ವಿಚಾರ ಅಲ್ಲ, ಅದಕ್ಕೆ SC/ST ಎರಡು ಒಳಗೊಂಡಂಥ ವಿಚಾರ ಅದು. ನಮ್ಮ ಆಸಕ್ತಿ ಕಾತುರ ಪರಿಶಿಷ್ಟ ಜಾತಿ ಒಳಗಡೆ ನಮ್ಮ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಸರಿಯಾಗಿ ನ್ಯಾಯಯುತವಾಗಿ ಜಾರಿಯಾಗ್ತಾ ಇದೆಯಾ ಅಂತ. ಈ ಹೈಕೋರ್ಟ್ಲಾಗಿರೋಂಥ ಏನು ಪ್ರೊಸೀಡಿಂಗ್ಸು, ಆಮೇಲೆ ಗೌರ್ಮೆಂಟ್ ಅಡ್ವೊಕೇಟ್ಸು ವಾದ ಮಾಡಿರೋಂಥದ್ದು, ಕೋರ್ಟ್ ಅಬ್ಸರ್ವೇಷನ್ಸು ಹಿಂದೂ ಪೇಪರ್ನಲ್ಲಿ ಪ್ರಕಟ ಆಗಿದೆ. ಇದು ನೋಡಿ, ಹಿಂದೂ ಪೇಪರ್ ಪ್ರಕಟ ಆಗಿರೋಂಥದ್ದು. ಇದರಲ್ಲಿ ಆತಂಕ ಪಡೋದೇನು ಅಂತ ಅಂದರೆ, ಹೈಕೋರ್ಟು ಈ 17% ಮತ್ತು 15% ಅನ್ನೋಂಥದ್ರ ಬಗ್ಗೆ ಸ್ಟೇ ಕೊಟ್ಟಿದೆ. 17% ಮತ್ತು 7% ಅನ್ನೋಂಥದ್ದು ವಿಚಾರದಲ್ಲಿ. ಆ ಇಂಟ್ರಿಮ್ ಸ್ಟೇನ ನವೆಂಬರ್ 27ನೇ ನೋ ನ್ಯೂ ರಿಕ್ರೂಟ್ಮೆಂಟ್ ಮಾಡಬಾರ್ದು, ಹೊಸ ನೇಮಕಾತಿಗಳು ಯಾವುದು ಮಾಡಬಾರ್ದು ಅಂತ ಹೇಳಿತ್ತು. ಇಲ್ಲಿ ಆತಂಕ ಪಡೋದು ವಿಚಾರ ಏನಪ್ಪಾ ಅಂತ ಅಂದ್ರೆ, ಹೈಕೋರ್ಟು ಕೊನೆಯಲ್ಲಿ ಒಂದು ವಿಚಾರನ ಪ್ರಸ್ತಾಪ ಮಾಡಿದೆ. ನೀವೇನಾದ್ರೂ ಈ ಒಳ ಮೀಸಲಾತಿನ ಈ 17% ಪ್ರಕಾರ ಜಾರಿ ಮಾಡಿದ್ರೆ ಅಂತಿಮ ಆದೇಶ ಏನ್ ಬರುತ್ತೆ ಈ PILನಲ್ಲಿ, ಅದಕ್ಕೆ ಸರ್ಕಾರ ಬದ್ಧರಾಗಿರಬೇಕು ಅಂತ. ನಮ್ಮ ಮಾದಿಗ ಸಮಾಜಕ್ಕೆ 15% ಇದ್ದಾಗ್ಲೂ ದೊಡ್ಡ ಮಟ್ಟದ ಮೋಸ, ಅನ್ಯಾಯ, ನಮ್ಮ ಹಕ್ಕುಗಳು, ಅನುಕೂಲಗಳನ್ನ, ಸೌಲಭ್ಯಗಳನ್ನು ಇತರರು ಕಿತ್ಕೋತಾ ಇದ್ರು. 17% ಆದಾಗಲೂ ಸಹ ಅದೇ ಧೋರಣೆ ಮುಂದುವರಿತಾ ಇದೆ. ಯಾಕೆಂತ ಅಂದ್ರೆ, ಮೊನ್ನೆ HD ಕೋಟೆನಲ್ಲಿ ಇರೋಂಥವ್ರು ಕೆಲವರು ನನಗೆ ಫೋನ್ ಮಾಡಿದ್ರು. ಅಲ್ಲಿ ಏನು ಟೆಂಡರ್ ನೋಟಿಫಿಕೇಶನ್ಸ್ಗಳಾಗಿದೆ, ಅಲ್ಲಿ ಮೀಸಲಾತಿನೇ ಜಾರಿ ಮಾಡಿಲ್ಲ. ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಹಂತಗಳಲ್ಲೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದೆ. ಎಲ್ಲಿ 17 ಕೊಟ್ಟು ಅದಕ್ಕೆ ಅನುಕೂಲ ಆಗುತ್ತೆ, ಅಲ್ಲಿ 17 ಅನ್ನಂಗೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಈ SD ಕೋಟೆಯಲ್ಲಿ ಟೆಂಡರ್ ತರ ಇರೋಂಥದಕ್ಕೆ 15% ಅಲ್ಲಿ ಹೆಂಗಿತ್ತು ಹಂಗೆ ಬರೀ ಪರಿಶಿಷ್ಟ ಜಾತಿ ಅಂತ ಇದೆ, ಪ್ರವರ್ಗ A-B-C ಅಂತ ಏನೂ ಮಾಡಿಲ್ಲ. ಅದಕ್ಕೆ ನಿಮ್ಗೆಲ್ಲ ಗೊತ್ತಾಗ್ತಾ ಇರೋದು, ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿನೇ ಜಾರಿ ಆಗಿಲ್ಲ, ಕೆಲವು ಕಡೆ ಜಾರಿ ಆಗಿದೆ. ಆ ಜಾರಿ ಆಗಿರೋ ಕಡೆ AD ಗೊಂದಲ ಇದೆ. ಸೊ ಒಟ್ಟಾರೆ ಹೇಳ್ಬೇಕಂತ ಅಂದ್ರೆ, ಮಾದಿಗ ಸಮಾಜಕ್ಕೆ ಈ ಸರ್ಕಾರ ಸರಿಯಾದ ನಿರ್ಧಾರ ತಗೊಳ್ಳದೇ ಇರೋದ್ರಿಂದ ಮಾರಕವಾದಂತ ಹೆಜ್ಜೆ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಈಗಲಾದ್ರೂ ಗವರ್ನರು ಕಳಿಸಿರೋಂಥ ಬಿಲ್ಲನ್ನ ಕರೆಕ್ಟಾಗಿ ಮಾಡಿ ಈ ಮಾದಿಗ ಸಮಾಜಕ್ಕೆ ನ್ಯಾಯ ಒದಗಿಸಂತ ಕೆಲಸ ಆಗಬೇಕು. ಗೊತ್ತಿಲ್ಲ ಯಾಕೆ HC ಮಹದೇವಪ್ಪನವರು ಅಷ್ಟು ತರಾತುರಿನಲ್ಲಿ ಇದನ್ನೆಲ್ಲ ಮಾಡಕ್ ಹೋದ್ರು ಅಂತ. ಎಲ್ಲ ಹೋರಾಟ ಹಿಂದೆ ಎಲ್ಲ ಈ ದೊಡ್ಡ ವಿಚಾರಗಳು ಚರ್ಚೆ ಆಗ್ಬೇಕಂತಂದ್ರೆ, ಹೋರಾಟ ಮಾಡ್ತಿರೋಂಥವ್ರನ್ನೆಲ್ಲರನ್ನೂ ಮೀಟಿಂಗ್ ಕರೆಯೋರು, ಅವ್ರ ಅಭಿಪ್ರಾಯ ತಗೊಳ್ಳೋಂಥವ್ರು, ಎಲ್ಲ ರಾಜಕೀಯ ಪಕ್ಷದವ್ರನ್ನೂ ಕರೆಯೋರು, ಅವ್ರ ಅಭಿಪ್ರಾಯ ತಗೊಳ್ಳೋದು, ಆಮೇಲೆ ಮಾಡ್ತಾ ಇದ್ರು. ಈ ಒಳ ಮೀಸಲಾತಿ ಜಾರಿ ಮಾಡೋದ್ರಲ್ಲಿ ಮಾತ್ರ ಸರ್ಕಾರ ಬರೀ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ತಗೊಂಡ್ರಂತ ಹೆಜ್ಜೆ. ಹಿಂದೆನೂ ಹೇಳಿದ್ವಿ, ಮರಣ ಶಾಸನ ಅಂತ ಇವತ್ತು ಹೇಳ್ತಾ ಇದೀವಿ. ಈ ಹೈಕೋರ್ಟ್ ಆದೇಶ ಏನ್ ಮಾಡಿದೆ ನಿನ್ನೆ, ಅದ್ರ ಪ್ರಕಾರವೇ ಮತ್ತೆ ಗೊಂದಲಕ್ಕೆ ನಮ್ಮನ್ನ ಸಿಕ್ಸ್ಲಿಂಗ್ ಮಾಡ್ತಾ ಇದೆ. ಯಾಕೆ ಅಂತ ಅಂದ್ರೆ 15 ಜಾರಿ ಮಾಡ್ಬೋದು ಸರ್ಕಾರ,
17 ಮಾಡ್ಬೋದು. 17 ಮಾಡಿದ್ರೆ ಸಬ್ಜೆಕ್ಟ್ ಟು ದ ಔಟ್ಕಮ್ ಆಫ್ ದ ಹೈಕೋರ್ಟ್ ಅಂತಾರೆ. ಇಲ್ಲ ಅಂತ ಅಂದ್ರೆ ಇಲ್ಲ, ಹೈಕೋರ್ಟ್ ಅದಕ್ಕೆ ಚಕಾರ ಆಯ್ತಿದೆ, ಹಾಗಾಗಿ 15 ಮಾಡ್ತೀವಿ ಅಂತ. ಮಾತ್ರ ಜ್ಞಾಪಕ ಇರಲಿ, ನೀವು ತಮ್ಮ 28/10/24 ನಿಮ್ಮ ಕ್ಯಾಬಿನೆಟ್ ಆದೇಶ ಬಹಳ ಸ್ಪಷ್ಟವಾಗಿ ಹೇಳಿದ್ದೀರ. ಯಾವುದೇ ನೇಮಕಾತಿ ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಜಾರಿಯಾಗ ತನಕ ಮಾಡಲ್ಲ ಅಂತ. ಅದಕ್ಕೆ ಭದ್ರಾಗಿರ್ಬೇಕಿಲ್ಲ. ಅದಕ್ಕೂ ಮಲ್ಟಿಪಲ್ ಕೇಸ್ಗಳು, ರಿಟ್ ಪಿಟಿಷನ್, PILಗಳು ಕೋರ್ಟ್ನಲ್ಲಿ ದಾಖಲೆಗಳಾಗ್ತವೆ. 54,000 ಜಾಬ್ಸು ಫಿಲಪ್ ಮಾಡಬೇಕು ಅನ್ನೋಂಥದ್ದು ಅಡ್ವೊಕೇಟ್ ರೆಪ್ರೆಸೆಂಟ್ ಮಾಡಿರುವಂತ ಹೈಕೋರ್ಟ್ನಲ್ಲಿ ಸರ್ಕಾರದ ಪರ ಹೇಳಿದ್ದಾರೆ. 54,000 ಕೂಡ ಫಸ್ಟು ಒಳ ಮೀಸಲಾತಿ ಡಿವಿಷನ್ನಲ್ಲೇ ಮಾಡಬೇಕು, AKADAನ ಸರಿಪಡಿಸಿ ಅಂತ ಹೇಳ್ತೀನಿ. ಆಮೇಲೆ ಬೆಂಗಳೂರಲ್ಲಿರೋಂಥವ್ರಾಗ್ಬೋದು ಅಥವಾ ನಮ್ಮ ಸಮಾಜದ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇರೋಂಥವ್ರಾಗ್ಬೋದು, ಈ ಮಾಹಿತಿಗಳನ್ನ ದಯವಿಟ್ಟು ಎಲ್ಲೆಲ್ಲಿ ಡಿಸ್ಕ್ರಿಪೆನ್ಸಿಗಳು ಕಾಣುತ್ತೆ ಅದನ್ನು ಹಂಚ್ಕೋಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಇದೆಲ್ಲ ಗುಪ್ತವಾಗಿ, ರಹಸ್ಯವಾಗಿ ಈ ಸಮಾಜಕ್ಕೆ ಅನ್ಯಾಯ ಮಾಡೋಂಥ ಹೆಜ್ಜೆ ಹಿಂದೆಂದಲೂ ನಡ್ಕೊಂಡು ಬರ್ತಾ ಇದೆ, ಈಗಲೂ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ಒಂಥರ ಏನ್ ಹೇಳ್ತೀವಿ, ಈ ಕಿವಿ ಮತ್ತೆ ಕಣ್ಣು ತಗದು ಎಚ್ಚರಿಕೆಯಿಂದ ಇರಬೇಕು ಅಂತಾರಲ್ಲ, ಆ ಫೇಸ್ ಇದು. ನೋಡೋಣ ಗವರ್ನರ್ ಏನು ಕ್ಲಾರಿಫಿಕೇಶನ್ ಕೇಳಿದ್ರೆ ಅದ್ರ ಮೇಲೆ ಯಾವ ರೀತಿ ತೀರ್ಮಾನ ಬರುತ್ತೆ ಅಂತ. ಅಲ್ಲಿ ತನಕ ಎಚ್ಚರಿಕೆಯಿಂದಿರೋಣ. ಯಾಕಂದ್ರೆ ಇದು ಕೊನೆಯ ಘಟ್ಟದ ಹೋರಾಟ. ಈ ಹೋರಾಟ ಅಂತ್ಯ ಆದ್ರೆ ಬಹುಶಃ ಒಳ ಮೀಸಲಾತಿ ನಾವೆಲ್ಲರೂ ಒಪ್ಪುವಂತ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಮಾದಿಗ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.